ಇವತ್ತು ರಾಜ್ಯ ಸರ್ಕಾರದಿಂದ ಮನ್ರೇಗಾ ಬಚಾವೋ ಸಂಗ್ರಾಮಕ್ಕೆ ಅಣಿ ಇಡಲಾಗ್ತಾ ಇದೆ. ಚಿಕ್ಕಬಳ್ಳಾಪುರದ ಚಂದಲಾಪುರ ಕ್ರಾಸ್ ಬಳಿ ಮನ್ರೇಗಾ ಬಚಾವೋ ಹೆಸರಲ್ಲಿ ಒಂದು ಪ್ರತಿಭಟನಾ ಸಮಾವೇಶವನ್ನ ಆಯೋಜನೆ ಮಾಡಲಾಗಿರೋದು. ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೆಯಲಿಕ್ಕಿದೆ. ಕೇಂದ್ರ ಸರ್ಕಾರದ ವಿಬಿಜಿ ರಾಮ್ಜಿ ಯೋಜನೆಯ ವಿರುದ್ಧ ಹೋರಾಟವನ್ನ ನಡೆಸ್ತಾ ಇರೋದು. ಈ ಪ್ರತಿಭಟನೆಯಲ್ಲಿ ಕೆಸಿ ವೇಣುಗೋಪಾಲ್ ಹಾಗೆ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೂಡ ಭಾಗಿಯಾಗಲಿದ್ದಾರೆ. ಸಚಿವರು, ಶಾಸಕರು, ಸಂಸದರು ಸೇರಿದಂತೆ ಕೈ ಪಕ್ಷದ ಎಲ್ಲ ಮುಖಂಡರು ಬಹುತೇಕ ಭಾಗಿಯಾಗ್ತಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ರಣಕಹಳೆಯನ್ನ ಈ ಪ್ರತಿಭಟನೆಯ ಮೂಲಕ ಮೊಳಗಿಸುತ್ತೆ ಅನ್ನುವಂಥದ್ದು ಸದ್ಯಕ್ಕೆ ಗೊತ್ತಾಗ್ತಿರುವಂತಹ ವಿಚಾರ. ಇವತ್ತು ರಾಜ್ಯ ಸರ್ಕಾರ ಮನ್ರೇಗಾ ಬಚಾವೋ ಅಂತ ಹೇಳಿ ಹೋರಾಟವನ್ನು ಮಾಡ್ತಾ ಇದೆ ಚಿಕ್ಕಬಳ್ಳಾಪುರದ ಚಂದಲಾಪುರ ಕ್ರಾಸ್ ಬಳಿಯಲ್ಲಿ. ಇದಕ್ಕೋಸ್ಕರ ಸಿದ್ಧತೆಗಳನ್ನು ಮಾಡ್ಕೊಂಡಿರೋದನ್ನು ಗಮನಿಸ್ತಾ ಇದ್ದೀವಿ. ಆ್ಯಂಡ್ ಇದರ ಜೊತೆಗೆ ಅಂತರ್ಯುದ್ಧದ ನಡುವೆ ಒಂದೇ ಚಾಪರ್ನಲ್ಲಿ ಸಿಎಂ ಮತ್ತು ಡಿಸಿಎಂ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ವೆರಿ ಇಂಟ್ರೆಸ್ಟಿಂಗ್. ಬಹಳ ದಿನಗಳ ನಂತರ ಸಿಎಂ ಜೊತೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಯಾಣ ಮಾಡ್ತಿದ್ದು ಇವತ್ತು ಬೆಳಗ್ಗೆ 11:30ಕ್ಕೆ ಜಕ್ಕೂರ್ ಏರೋಡ್ರೋಮ್ ಇಂದ ಚಿಕ್ಕಬಳ್ಳಾಪುರಕ್ಕೆ ಪ್ರಯಾಣವನ್ನು ಮಾಡ್ತಾರೆ. ವೇದಿಕೆಗಳಲ್ಲಿ ಇವರಿಬ್ಬರು ಮುಖ ಕೊಟ್ಟು ಮಾತಾಡದೇ ಇರೋದನ್ನು ನೋಡಿದ್ದೀವಿ. ಕೆಲವು ಕಾರ್ಯಕ್ರಮಗಳಿಗೆ ಬೇರೆ ಬೇರೆ ಚಾಪರಲ್ಲಿ ಹೋಗಿದ್ದನ್ನು ನೋಡಿದ್ದೀವಿ. ಇದೀಗ ಆ ಮುನಿಸನ್ನ ಮನ್ರೇಗಾ ಹೋರಾಟದ ಸಂದರ್ಭದಲ್ಲಿ ಬದಿಗಿಡುವಂತಹ ರೀತಿಯಲ್ಲಿ ಬೆಳವಣಿಗೆ ಕಂಡು ಬರ್ತಾ ಇದೆ. ಒಂದೇ ಚಾಪರಲ್ಲಿ ಸಿದ್ದು ಡಿಕೆಶಿ ಜರ್ನಿ ಮಾಡ್ತಿರ್ತಾರೆ. ಅಧಿಕಾರ ಹಸ್ತಾಂತರಕ್ಕೆ ಆಲ್ರೆಡಿ ಡಿಸಿಎಂ ಡಿಕೆ ಶಿವಕುಮಾರ್ ಪಟ್ಟನ್ನು ಹಿಡಿದಿದ್ದಾರೆ. ರೈಟ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರೂಪೇಶ್, ಇದೀಗ ಅಧಿವೇಶನದಲ್ಲೆಲ್ಲ ಮನ್ರೇಗಾ ವಿರುದ್ಧ ಹೋರಾಟವನ್ನು ಮಾಡಲಾಯಿತು, ವಿಬಿಜಿ ರಾಮ್ಜಿ ವಿರುದ್ಧ. ಇದೀಗ ಮತ್ತೊಂದು ಪ್ರತಿಭಟನಾ ಸಮಾವೇಶ. ಬಟ್ ಸಮಾವೇಶಕ್ಕಿಂತ ಹೈಲೈಟ್ ಆಗೋದು ಸಿಎಂ ಮತ್ತು ಡಿಸಿಎಂ ನಡುವಿನ ಒಡನಾಟ ಇವತ್ತು ಸಾರ್ವಜನಿಕವಾಗಿ ಹೆಂಗಿರುತ್ತೆ ಅಂತ. ಪ್ರಜ್ವಲ್, ಇವತ್ತು ಬೃಹತ್ ಹೋರಾಟವನ್ನ ಸಿಎಂ ಡಿಸಿಎಂ ಕೈಗೊಂಡಿದ್ದಾರೆ. ಅದು ಕೂಡ ಚಿಕ್ಕಬಳ್ಳಾಪುರದಲ್ಲಿ ವಿಬ್ಜಿ ರಾಮ್ಜಿ ಕಾಯ್ದೆ ಏನಿತ್ತು ಅದನ್ನ ರದ್ದು ಮಾಡಬೇಕು, ಮನರೇಗಾ ಕಾಯ್ದೆಯನ್ನ ಅನುಷ್ಠಾನ ಮಾಡಬೇಕು ಅಂತೇಳಿ ಆಗ್ರಹಿಸಲಾಗ್ತಾ ಇದೆ. ಹೀಗಾಗಿ ಕಾರ್ಯಕ್ರಮಕ್ಕೆ ಇಲ್ಲಿ ರಣದೀಪ್ ಸುರ್ಜೇವಾಲಾ ಸೇರಿದಂತೆ ಹಲವಾರು ಎಐಸಿಸಿ ನಾಯಕರು ಕೂಡ ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ರಾಜ್ಯದಿಂದ ನಾಯಕರು, ಪದಾಧಿಕಾರಿಗಳು ಹಾಗೆ ಜನರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಅಲ್ಲ, ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ, ಮೊನ್ನೆ ಹಲವಾರು ಕಾರ್ಯಕ್ರಮ ನೋಡಿದ್ವಿ, ಸಿಎಂ ಡಿಸಿಎಂ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡಿಲ್ಲ. ಆದ್ರೂ ಕಾಣಿಸ್ಕೊಂಡ ವೇದಿಕೆಗಳಲ್ಲೂ ಕೂಡ ಅಷ್ಟು ಹಿಂದಿನ ಮಟ್ಟದ ಅನ್ಯೋನ್ಯತೆ ಇರಲಿಲ್ಲ. ಹೀಗಾಗಿ ಇವತ್ತು ಕೂಡ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಳ್ತಾರೆ. ಕೇವಲ ಒಂದೇ ವೇದಿಕೆ ಮಾತ್ರ ಅಲ್ಲ, ಬೆಂಗಳೂರಿನಿಂದ ಒಂದೇ ವಿಮಾನದಲ್ಲಿ ಪ್ರಯಾಣ, ಹೆಲಿಕಾಪ್ಟರ್ ಪ್ರಯಾಣನ ಬೆಳೆಸ್ತಾರೆ. ಈ ಸಂದರ್ಭದಲ್ಲಿ ಹೇಗಿರುತ್ತೆ ಅವರ ವರ್ತನೆಗಳು, ಹೇಗಿರುತ್ತೆ ಅವರ ನಡುವಿನ ಜಟಾಪಟಿ ಎಲ್ಲವೂ ಕೂಡ ಇವತ್ತು ವ್ಯಕ್ತವಾಗುತ್ತೆ. ಹೀಗಾಗಿ ಹಿಂದೆ ಕೂಡ ಮುನಿಸಿದ್ದನ್ನ ಗಮನಿಸ್ಕೊಂಡಿದ್ವಿ. ಅದೇ ರೀತಿಯಾಗಿ ಬೇರೆ ಬೇರೆ ಸಮಾವೇಶ ಮಾಡೋದ್ರ ಮೂಲಕವಾಗ ಸಿಎಂ ಡಿಸಿಎಂ ನಡುವಿನ ಒಂದಿಷ್ಟು ಜಟಾಪಟಿಗಳು ಜೋರಾಗ್ತಾ ಇದ್ದಂತೆ ಮೈಸೂರಿನಲ್ಲಿ ಸಮಾವೇಶ ಮಾಡಿ ಒಂದಿಷ್ಟು ಶಕ್ತಿ ಪ್ರದರ್ಶನ ಮಾಡಲಾಯಿತು. ಅದೇ ರೀತಿ ನಾವೆಲ್ಲ ಒಂದೇ ಇದೀವಿ ಅಥವಾ ಒಟ್ಟಿಗೆ ಇದೀವಿ ಅನ್ನೋ ಸಂದೇಶವನ್ನು ರವಾನೆ ಮಾಡಲಾಯಿತು. ಇದೀಗ ಮತ್ತೆ ಅದೇ ರೀತಿಯಾಗಿರ್ತಕ್ಕಂಥ ಪ್ರಯತ್ನ ಆಗುತ್ತಾ ಅಥವಾ ಜಟಾಪಟಿಗಳು ಮುಂದುವರಿಸಿದ ಅನ್ನೋದನ್ನ ಇವತ್ತು ಕಾದು ನೋಡ್ಬೇಕಾಗತ್ತೆ. ಒಟ್ಟಾರೆ ಇವತ್ತು ಬೆಳಗ್ಗೆ ಒಂದು 10-10:30 ಅಷ್ಟೊತ್ತಿಗೆ ಸಿಎಂ ಡಿಸಿಎಂ ಇಬ್ರು ಕೂಡ ಹೆಲಿಕಾಪ್ಟರ್ ನಲ್ಲಿ ಪ್ರಯಾಣ ಬೆಳೆಸ್ತಾರೆ. ಈ ಪ್ರಯಾಣ ಮತ್ತೆ ವೇದಿಕೆಯ ಮೇಲಿರ್ತಕ್ಕಂಥ ವರ್ತನೆ ಎಲ್ಲವೂ ಕೂಡ ಒಂದಿಷ್ಟು ಕುತೂಹಲವನ್ನು ಮೂಡಿಸುತ್ತೆ. ಪ್ರಜ್ವಲ. ಫೈನ್ ರೂಪೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.